वहां भी तो देखो बहुत बड़े बड़े आदमी, ಅಲ್ಲೂ ಸಹ ನೋಡಿ ತುಂಬ ದೊಡ್ಡ ದೊಡ್ಡ ಮನುಷ್ಯರು, बड़े बड़े मिनिस्टर्स, ದೊಡ್ಡ ದೊಡ್ಡ ಮಿನಿಸ್ಟರ್ಗಳು, एकदम बड़े प्राइम मिनिस्टर जैसे। ತುಂಬ ದೊಡ್ಡವರು, ಪ್ರೈಮ್ ಮಿನಿಸ್ಟರ್ ಥರ ಇರುವಂಥವ್ರು. और वो बड़े थे बड़े, क्या ಮತ್ತು ಅವರು ದೊಡ್ಡಕ್ಕಿಂತ ದೊಡ್ಡ ಏನಾಗಿದ್ದಾರೆ? लखपति करोड़पति ಲಕ್ಷಾಧೀಶ್ವರರಾಗಿದ್ದಾರೆ, ಕೋಟ್ಯಾಧೀಶ್ವರರಾಗಿದ್ದಾರೆ. है। वो जा करके इनके पिछारी बनेंगे, इनके पिछारी, ಅವ್ರು ಹೋಗ್ಬಿಟ್ಟು ಮತ್ತೆ ಇವ್ರ ಹಿಂದೆ ಆಗ್ತಾರೆ. ಯಾರ ಹಿಂದೆ? इनके पिछाड़ी मरेंगे, ಯಾರ ಹಿಂದೆ ಹೋಗ್ಬಿಟ್ಟು ಸಾಯ್ತಾರೆ? है। इन वैश्याओं के पिछाड़ी मरेंगे, ಈ ವೈಶ್ಯರ ಹಿಂದೆ ಹೋಗ್ಬಿಟ್ಟು ಸಾಯ್ತಾರೆ. तो देखो ಮತ್ತೆ ನೋಡಿ क्या होता है। ಮತ್ತೆ ನೋಡಿ ಏನಾಗುತ್ತೆ? एक पसंद आ गई ಒಬ್ಬರು ಇಷ್ಟ ಆಗಿಬಿಟ್ರೆ तो क्या करेंगे, ಮತ್ತೆ ಏನು ಮಾಡ್ತಾರೆ? दूसरी को डाइवोर्स दे देंगे। ಎರಡನೇವರಿಗೆ ಡೈವರ್ಸ್ ಕೊಟ್ಬಿಡ್ತಾರೆ, हाँ बोलिए, ಗುಂಡು ಹೊಡೆದು ಬಿಡ್ತಾರೆ. अगर दूसरी पसंद आ गई फिर दूसरी शादी की और दूसरी पसंद आ गई ಅಂದರೆ ಇನ್ನೊಬ್ಬರ ಜೊತೆ ಮದುವೆ ಮಾಡ್ಕೊತಾರೆ, ಮತ್ತೆ ಆದರೆ ಬೇರೆ ಇನ್ನೊಬ್ರು ಇಷ್ಟ ಆಗಿಬಿಟ್ರೆ तो क्या करेंगे, उसको डाइवोर्स दे देंगे। ಮತ್ತೆ ಅವಾಗ ಏನು ಮಾಡ್ತಾರೆ? ಮೊದಲನೇವ್ರಿಗೆ ಮತ್ತೆ ಡೈವರ್ಸ್ ಕೊಟ್ಬಿಡ್ತಾರೆ. देखो ये विदेशों में क्या लगा पड़ा है। ನೋಡಿ ವಿದೇಶದಲ್ಲಿ ಇದೇನಾಗ್ತಾ ಇರುತ್ತೆ. हैं? ये आंखें हैं ना, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ನೋಡಿ, ಇದು ಕಣ್ಣುಗಳಾಗಿದೆ ಅಲ್ವಾ? ये आंखें इन सब धोखा देती है, कर्मेंद्रियां। ಈ ಕಣ್ಣುಗಳೇನಿದೆ ಅಲ್ವಾ, ಇದೆಲ್ಲ ತುಂಬ ಮೋಸ ಮಾಡುತ್ತೆ, ಕರ್ಮೇಂದ್ರಿಯಗಳು. आंखें भी कर्म करती है ना, ಕಣ್ಣುಗಳು ಸಹ ಕರ್ಮ ಮಾಡುತ್ತೆ ಅಲ್ವಾ? है ना, भले श्रेष्ठ इंद्रियां हैं, ಮಾಡುತ್ತೆ ಅಲ್ವಾ ಕರ್ಮವನ್ನು, ಭಲೆ ಅದು ಶ್ರೇಷ್ಠ ಇಂದ್ರಿಯ ಆಗಿದೆ. आंखों को क्या कहेंगे, ಕಣ್ಣುಗಳಿಗೆ ಏನಂತ ಹೇಳಲಾಗುತ್ತೆ? श्रेष्ठ इंद्रिय या भ्रष्ट इंद्रिय, ಶ್ರೇಷ್ಠ ಇಂದ್ರಿಯ ಅಂತ ಹೇಳಲಾಗುತ್ತಾ ಅಥವಾ ಭ್ರಷ್ಟ ಇಂದ್ರಿಯ ಅಂತ ಹೇಳಲಾಗುತ್ತಾ? है ना। ಆಗಿದೆ ಅಲ್ವಾ? इसलिए ये बाप तो समझते तो है ना, ಅದಕ್ಕೋಸ್ಕರ ಈ ತಂದೆ ಅಂತೂ ತಿಳ್ಕೊತಾರೆ ಅಲ್ವಾ? सब बच्चों को समझते हैं। ಎಲ್ಲ ಮಕ್ಕಳಿಗೂ ತಿಳ್ಕೊತಾರೆ, ये बच्चा कैसा है, ಈ ಮಗು ಯಾವ ಥರ ಇದ್ದಾರೆ, वो बच्चा कैसा है, ಆ ಮಗು ಯಾವ ಥರ ಇದ್ದಾರೆ. सबकी एक्टिविटी को जानते हैं, ಎಲ್ಲರ ಆ್ಯಕ್ಟಿವಿಟಿಯನ್ನು ತಿಳ್ಕೊತಾರೆ, चलन को जानते हैं। ಅವ್ರ ನಡವಳಿಕೆಯನ್ನು ನೋಡ್ತಾರೆ. तो चलन देख करके, एक्टिविटी देख करके समझ ಮತ್ತೆ ಅವ್ರ ನಡವಳಿಕೆನ ನೋಡಿಬಿಟ್ಟು, ಅವ್ರ ಆ್ಯಕ್ಟಿವಿಟಿಯನ್ನು ನೋಡಿಬಿಟ್ಟು ತಿಳ್ಕೊಂಡ್ಬಿಡ್ತಾರೆ. जाते हैं, हर एक बात में समझ जाते हैं। ಪ್ರತಿಯೊಂದು ಮಾತಿನಲ್ಲೂ ಸಹ ತಿಳ್ಕೊಂಡ್ಬಿಡ್ತಾರೆ. क्या एक्टिविटी अलग अलग होती रहती है ना, ಏನಂತ ಹೇಳಿದ್ರು, ಆ್ಯಕ್ಟಿವಿಟಿನೂ ಸಹ ಬೇರೆ ಬೇರೆ ಆಗ್ತಾ ಇರುತ್ತೆ ಅಲ್ವಾ? तो वो एक्टिविटी अलग अलग देख करके हर एक बात की ಮತ್ತು ಪ್ರತಿಯೊಂದು ಮಾತಿನ ಆ್ಯಕ್ಟಿವಿಟಿಯನ್ನು ಬೇರೆ ಬೇರೆ ನೋಡಿಬಿಟ್ಟು समझ जाते हैं। ತಿಳ್ಕೊಂಡ್ಬಿಡ್ತಾರೆ. अभी बच्चों को ये आंखें ಮತ್ತು ಇವಾಗ ಮಕ್ಕಳಿಗೆ ಕಣ್ಣುಗಳನ್ನು कितनी कंट्रोल में करनी चाहिए। ಎಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕಾಗಿದೆ? अभी बहन और भाई, ಇವಾಗ ಅಣ್ಣ ತಂಗಿ ನೋಡಿ, स्त्री और पुरुष, ಸ್ತ್ರೀ ಪುರುಷ ಅಂತ ನೋಡಿ, कितनी बुद्धि जाती है आपस में। ಪರಸ್ಪರದಲ್ಲಿ ಎಷ್ಟೊಂದು ಬುದ್ಧಿ ಹೋಗುತ್ತೆ. कितनी ये जो आंखें हैं ಅಂದರೆ ಕಣ್ಣುಗಳೇನಿದೆ ಅದು ಎಷ್ಟೊಂದು, उनको कब्जे में रखना पड़ता है। ಅದನ್ನು ಎಷ್ಟು ಕಂಟ್ರೋಲಲ್ಲಿ ಇಟ್ಕೋಬೇಕಾಗುತ್ತೆ. पड़ता है, कहाँ की बात हो गई। ಅಂದರೆ ಅದನ್ನು ತಮ್ಮ ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ ಅಂತ ಹೇಳಿದ್ರಲ್ವ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಆಗುತ್ತೆ ಅಂದರೆ ಇದು ಎಲ್ಲಿಯೇ ಮಾತಾಗೋಯ್ತು. है
संगम युग की अभी शूटिंग की बात हुई ಸಂಗಮ ಯುಗದಲ್ಲಿ ಇಲ್ಲಿ ಶೂಟಿಂಗಿನ ಮಾತಾಯಿತು. कि यहाँ संस्कार पड़ जाएंगे ಇಲ್ಲಿ ಸಂಸ್ಕಾರ ಬಿದ್ದುಬಿಟ್ರೆ तो क्या बन जाएंगे ಮತ್ತೆ ನಾವೇನಾಗೋಗ್ತೀವಿ? है? ये देख करके मुझे ये नहीं आना चाहिए. ಇದನ್ನು ನೋಡಿಬಿಟ್ಟು ನಮಗೆ ಈ ಥರ ಬರಬಾರ್ದಾಗಿದೆ. क्या ಏನಂತ ಹೇಳಿದರು? कि ये मेरी स्त्री है. ಅಂದರೆ ಇವರು ನಮ್ಮ ಸ್ತ್ರೀ ಆಗಿದ್ದಾರೆ ಅಂತ ಮನಸ್ಸಲ್ಲಿ ಬರಬಾರ್ದು. कहाँ की खास बात बताइए. ಇದು ಎಲ್ಲಿಯ ವಿಶೇಷ ಮಾತು ಅಂತ ಹೇಳಿದರು? यहाँ की संगम युग की बात बताइए ಇಲ್ಲಿ ಸಂಗಮ ಯುಗದ ಮಾತನ್ನ ಹೇಳಿದರು. कि यहाँ अभी ये ख्याल बिल्कुल नहीं आना चाहिए. ಇಲ್ಲೂ ಸಹ ವಿಚಾರ ಸ್ವಲ್ಪನೂ ಸಹ ಬರಬಾರ್ದಾಗಿದೆ. हम तो बाबा के बच्चे हैं. ನಾವಂತೂ ಬಾಬನ ಮಕ್ಕಳಾಗಿದ್ದೀವಿ. क्या बाबा माने ಏನಂತ ಹೇಳಿದರು? ಬಾಬಾ ಅಂದರೆ पुत्र हैं या पौत्रे हैं? ಮಕ್ಕಳಾಗಿದ್ದಾರಾ ಮೊಮ್ಮಕ್ಕಳಾಗಿದ್ದಾರಾ? शिव बाबा के पौत्रे हैं. ಶಿವಬಾಬನ್ಗಂತೂ ಮೊಮ್ಮಕ್ಕಳಾಗಿದ್ದಾರೆ. और ये भी शिव बाबा की पुत्री है. ಮತ್ತು ಇವರು ಸಹ ಶಿವಬಾಬಾರವರ ಮೊಮ್ಮಗಳಾಗಿದ್ದಾರೆ. तो पोत्रे और पोत्री ಮತ್ತು ಮೊಮ್ಮಗ ಮತ್ತು ಮೊಮ್ಮಗಳು इन सभी का ख्याल रखना पड़ता है. ಇವರೆಲ್ಲರದು ಚಿಂತೆ ಮಾಡಬೇಕಾಗತ್ತೆ अल्वा? अरे हमने बाबा से क्या अंजाम किया था. ಬಾಬಾ ಹೇಳ್ತಾರೆ, ಅರೆ ನಾವು ಬಾಬಾನ ಹತ್ರ ಏನು ಪ್ರತಿಜ್ಞೆಯನ್ನು ಮಾಡಿದ್ವಿ? अंजाम माने ಪ್ರತಿಜ್ಞೆ ಅಂದರೆ प्रतिज्ञा. अच्छा, अंजाम ಅಂದರೆ ಪ್ರತಿಜ್ಞೆ. प्रतिज्ञा करते हैं ना. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಪ್ರತಿಜ್ಞೆಯನ್ನು ಮಾಡ್ತಾರೆ ಅಲ್ವಾ? भक्ति मार्ग में रखड़ी बांधते हैं. ಭಕ್ತಿ ಮಾರ್ಗದಲ್ಲಂತೂ ರಾಖಿ ಹಬ್ಬದಲ್ಲಿ ರಾಖಿಯನ್ನು ಕಟ್ತಾರೆ. है भाई, बहन में रक्षाबंधन का त्योहार होता है ना. ಅದಕ್ಕೆ ಬಾಬಾ ಹೇಳ್ತಿದ್ದಾರೆ ಇದು ಸಹ ರಕ್ಷಾಬಂಧನ ಅಂತ ಒಂದು ಹಬ್ಬ ಆಗಿರುತ್ತೆ ಅಲ್ವಾ? ಅದರಲ್ಲಿ ತಂಗಿ ಅಣ್ಣನಿಗೆ ರಾಖಿ ಕಟ್ತಾರೆ. तो बहन भाई को रखड़ी बांधती है. ಅದರಲ್ಲಿ ತಂಗಿ ಅಣ್ಣನಿಗೆ ರಾಖಿಯನ್ನು ಕಟ್ತಾರೆ. पहले ब्राह्मण रखड़ी बांधते थे. ಮೊದಲು ಬ್ರಾಹ್ಮಣರು ರಾಖಿಯನ್ನು ಕಟ್ತಾ ಇದ್ರು. ये कहाँ की शूटिंग ಮತ್ತು ಇದು ಎಲ್ಲಿಯ ಶೂಟಿಂಗ್ ಆಯಿತು? है? संगम युग में. ಸಂಗಮ ಯುಗದಲ್ಲಿ. और देखो अभी संगम में आंखें कितना धोखा देती है. ಮತ್ತೆ ನೋಡಿ ಇವಾಗ ಸಂಗಮ ಯುಗದಲ್ಲಿ ಕಣ್ಣುಗಳು ಎಷ್ಟು ಜಾಸ್ತಿ ಮೋಸ ಮಾಡುತ್ತೆ. बहुत अच्छे अच्छे बच्चों को धोखा देती है. ತುಂಬ ಒಳ್ಳೊಳ್ಳೆ ಮಕ್ಕಳಿಗೂ ಸಹ ಮೋಸ ಮಾಡಿಬಿಡುತ್ತೆ. ऐसे मत समझो. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಈ ಥರ ತಿಳ್ಕೊಬೇಡಿ. ये कोई बहुत अच्छे बच्चे हैं. ಇವ್ರು ಯಾರೋ ತುಂಬ ಒಳ್ಳೆ ಮಕ್ಕಳಾಗಿದ್ದಾರೆ ಆ ಥರ ತಿಳ್ಕೊಬೇಡಿ. अरे नहीं, इन आँखों के धोखे से कोई एक भी छूटा हुआ नहीं. ಅದಕ್ಕೆ ಬಾಬಾ ಹೇಳ್ತಾರೆ ಇಲ್ಲ, ಈ ಕಣ್ಣುಗಳ ಮೋಸದಿಂದ ಅಂತೂ ಒಬ್ಬರು ಯಾರು ಬಿಟ್ಕೊಂಡಿಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. कहाँ? ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ ಎಲ್ಲಿ? संगम युग. ಸಂಗಮ ಯುಗದಲ್ಲಿ. और छूट ही नहीं सकते हैं. ಮತ್ತು ಯಾರು ಇದರಿಂದ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. क्यों नहीं छूट सकते? ಯಾಕೆ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ? है इसलिए नहीं छूट सकते ಅದಕ್ಕೋಸ್ಕರ ಬಿಡುಗಡೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. कि यहाँ जो बच्चे हैं ಯಾಕೆಂದರೆ ಇಲ್ಲಿ ಯಾವ ಮಕ್ಕಳಿದ್ದಾರೆ वो तो ज्यादा जन्म लेने वाले हैं ना. ಅವರಂತೂ ಜಾಸ್ತಿ ಜನ್ಮ ತಗೊಳ್ಳೋಂಥವ್ರಾಗಿದ್ದಾರೆ ಅಲ್ವಾ? तो जिनके ज्यादा जन्म हुए हैं ಮತ್ತು ಯಾರ್ದು ಹೆಚ್ಚು ಜನ್ಮಗಳಾಗಿದೆ वो जब नीचे उतरते हैं ಅವ್ರು ಯಾವಾಗ ಕೆಳಗಡೆ ಇಳಿತಾರೆ, द्वैतवादी युग में, ದ್ವೈತ್ಯವಾದಿ ಪ್ರಪಂಚದಲ್ಲಿ ಯಾವಾಗ ಇಳಿತಾರೆ तो ज्यादा नीचे गिर जाते हैं ಅವಾಗ या ಜಾಸ್ತಿ ಕೆಳಗಡೆ ಬಿದ್ದು ಬಿಡ್ತಾರ कम नीचे गिरते हैं. ಅಥವಾ ಕಡಿಮೆ ಕೆಳಗಡೆ ಬೀಳ್ತಾರ?
नई नई आत्माओं के जो आती हैं परम धाम से उनके मुकाबले तो बहुत नीचे गिरे हुए। ಅಂದರೆ ಪರಮಧಾಮದಿಂದ ಯಾವುದೇ ಹೊಸ ಹೊಸ ಆತ್ಮಗಳು ಕೆಳಗಡೆ ಇಳಿತಾರೆ, ಅವ್ರ ಹೋಲಿಕೆಯಲ್ಲಂತೂ ಇವ್ರು ತುಂಬ ಕೆಳಗಡೆ ಬಿದ್ದಿರೋರಾಗಿರ್ತಾರೆ. तो वो बच्चे यहाँ संगम युग में जब ब्राह्मण बनते हैं ಮತ್ತು ಆ ಮಕ್ಕಳು ಯಾವಾಗ ಇಲ್ಲಿ ಸಂಗಮ ಯುಗದಲ್ಲಿ ಬ್ರಾಹ್ಮಣರಾಗ್ತಾರೆ, तो इस आंखों के धोखे से ಅವಾಗ ಅವರು ಈ ಕಣ್ಣುಗಳ ತಪ್ಪಿನಿಂದ ಮೋಸದಿಂದ छूट नहीं सकते। ಬಿಡುಗಡೆ ಆಗಲಿಕ್ಕೆ ಸಾಧ್ಯನೇ ಇಲ್ಲ. कब तक? ಮತ್ತು ಎಲ್ಲಿವರೆಗೂ? जब तक कर्मातीत अवस्था न हो जाए। ಅಂದರೆ ಎಲ್ಲಿವರೆಗೂ ಕರ್ಮಾತೀತ ಅವಸ್ಥೆ ಆಗೋದಿಲ್ವೋ ಅಲ್ಲಿವರೆಗೂ. कर्मातीत अवस्था हो जाएगी, ಕರ್ಮಾತೀತ ಅವಸ್ಥೆ ಆಗೋಗ್ಬಿಟ್ರೆ फिर इन पाप कर्मों से बच जाए। ಅವಾಗ ಮತ್ತೆ ನಾವು ಈ ಪಾಪ ಕರ್ಮಗಳಿಂದ ಉಳ್ಕೊಂಡ್ಬಿಡ್ತೀವಿ. अतीत का मतलब क्या है? ಕರ್ಮಾತೀತ ಅಂದರೆ ಏನಾಗಿದೆ ಅರ್ಥ? कर्मातीत का मतलब है कर्म तो करेंगे कर्मेंद्रियों से, ಕರ್ಮಾತೀತ ಅಂದರೆ ಕರ್ಮೇಂದ್ರಿಯಗಳಿಗಿಂತ ಕರ್ಮ ಅಂತೂ ಮಾಡ್ತಾರೆ, लेकिन मन बुद्धि उन कर्मों में नहीं फंसेगी। ಆದರೆ ಮನ್ಬುದ್ಧಿ ಆ ಕರ್ಮಗಳಲ್ಲಿ ಸಿಕ್ಕಾಕೊಂಡಿರಲ್ಲ. क्या? मन बुद्धि रूपी आत्मा नहीं फंसेगी ಏನಂತ ಹೇಳಿದ್ರು, ಮನ್ಬುದ್ಧಿ ರೂಪಿ ಆತ್ಮ ಏನಿದೆ ಅದು ಅದರಲ್ಲಿ ಸಿಕ್ಕಾಕೊಳ್ಳೋದೇ ಇಲ್ಲ, तो उनका पाप कर्म भी नहीं बनेगा। ಮತ್ತೆ ಅವ್ರ ಪಾಪ ಕರ್ಮನೂ ಸಹ ಆಗೋದಿಲ್ಲ ಅದರಿಂದ. तो कर्मातीत अवस्था को पहुंचेंगे ಮತ್ತೆ ಕರ್ಮಾತೀತ ಅವಸ್ಥೆಗೆ ತಲುಪಿಬಿಟ್ರೆ तभी तो ये सब कर्मेंद्रियां बस में आएंगी। ಅವಾಗೇ ಎಲ್ಲ ಕರ್ಮೇಂದ್ರಿಯಗಳು ವಶದಲ್ಲಿ ಬರುತ್ತೆ ಅಲ್ವಾ? ऐसे थोड़ा ही अभी आ जाएंगी ಆ ಥರ ಏನಾದರೂ ಇದನ್ನ ಇವಾಗೆ ಬಂದ್ಬಿಡತ್ತೆ ಅಂತ ಇಲ್ಲ. है? ये बड़ी दुश्मन है आंखें। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಕಣ್ಣುಗಳು ತುಂಬ ದೊಡ್ಡ ಶತ್ರುಗಳಾಗಿದೆ. ये आंखें भी तब हाथ में आती है। ಈ ಕಣ್ಣುಗಳು ಸಹ ಅವಾಗೆ ಕೈಯಲ್ಲಿ ಬರುತ್ತೆ. कब? ಯಾವಾಗ ಬರುತ್ತೆ? जब कर्मातीत अवस्था हो जाएगी। ಯಾವಾಗ ಕರ್ಮಾತೀತ ಅವಸ್ಥೆ ಆಗೋಗ್ಬಿಡತ್ತೆ. तो देखो विचार करो, ಅದಕ್ಕೆ ಮತ್ತೆ ನೋಡಿ ವಿಚಾರವನ್ನ ಮಾಡಿ. तुम बच्चों को इन कर्मेंद्रियों को, ನೀವು ಮಕ್ಕಳಿಗೆ ಈ ಕರ್ಮೇಂದ್ರಿಯಗಳನ್ನು, आँखों को ಈ ಕಣ್ಣುಗಳನ್ನು बस में करने के लिए कितनी मेहनत करनी चाहिए। ವಶದಲ್ಲಿ ಮಾಡಲಿಕ್ಕೋಸ್ಕರ ಎಷ್ಟು ಶ್ರಮ ಪಡಬೇಕಾಗಿದೆ. ये कहना तो बड़ा सहज है बाबा। ಈ ಥರ ಹೇಳೋದಂತೂ ತುಂಬ ಸಹಜ ಆಗಿದೆ. ಏನಂತ ಬಾಬಾ? हम लक्ष्मी बनेंगे, हम नारायण जैसे बनेंगे। ಬಾಬಾ ನಾವು ಲಕ್ಷ್ಮಿ ಆಗ್ತೀವಿ, ನಾವು ನಾರಾಯಣನ್ ಥರ ಆಗ್ತೀವಿ. परंतु वो लक्ष्मी जैसा बनने के लिए, ಆದರೆ ಆ ಲಕ್ಷ್ಮಿ ಥರ ಆಗ್ಲಿಕ್ಕೋಸ್ಕರ, नारायण जैसा बनने के लिए ನಾರಾಯಣನ್ ಥರ ಆಗ್ಲಿಕ್ಕೋಸ್ಕರ समझ भी तो चाहिए ना। ತಿಳುವಳಿಕೆನೂ ಸಹ ಬೇಕಾಗಿದೆ ಅಲ್ವಾ? क्या समझ चाहिए इसमें? ಇದರಲ್ಲಿ ಏನು ತಿಳುವಳಿಕೆ ಬೇಕಾಗಿದೆ? लक्ष्मी जैसा बनने के लिए, नारायण जैसा बनने के लिए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಲಕ್ಷ್ಮಿ ಥರ ಆಗ್ಲಿಕ್ಕೋಸ್ಕರ, ನಾರಾಯಣ ಥರ ಆಗ್ಲಿಕ್ಕೋಸ್ಕರ ಏನು ಬೇಕಾಗಿದೆ ತಿಳುವಳಿಕೆ? क्या समझ चाहिए? ಏನು ತಿಳುವಳಿಕೆ ಬೇಕಾಗಿದೆ? है? क्या है लक्ष्मी नारायण में खास बात? ಲಕ್ಷ್ಮೀನಾರಾಯಣರಲ್ಲಿ ವಿಶೇಷವಾಗಿರೋ ಮಾತೇನಾಗಿದೆ? देवियों की जब पूजा होती है ಯಾವಾಗ ದೇವಿಯರ ಪೂಜೆ ನಡೆಯುತ್ತೆ तो लक्ष्मी की पूजा सबसे पहले होती है। ಆವಾಗ ಲಕ್ಷ್ಮಿಯ ಪೂಜೆ ಎಲ್ಲರಿಗಿಂತ ಮೊದಲಾಗುತ್ತೆ. उसको कहते ही है महागौरी। ಅವರಿಗಂತೂ ಹೇಳಲಾಗುತ್ತೆ ಮಹಾಗೌರಿ ಅಂತ. गौरी माने ಗೌರಿ ಅಂದರೆ महापवित्र, ತುಂಬ ಪವಿತ್ರವಾಗಿರುವಂಥವ್ರು. तो बाप जो कहते हैं, ಮತ್ತೆ ತಂದೆ ಏನು ಹೇಳ್ತಾರೆ? अगर सचमुच तुम लक्ष्मी जैसे बनना चाहते हो, ಒಂದ್ ವೇಳೆ ನೀವು ನಿಜವಾಗ್ಲೂ ಲಕ್ಷ್ಮಿ ತರ ಆಗ್ಬೇಕು ಅಂತ ಬಯಸಿದ್ರೆ, नारायण जैसे बनना चाहते हो, ನಾರಾಯಣನ್ ತರ ಆಗ್ಬೇಕು ಅಂತ ಇಷ್ಟಪಟ್ರೆ, तो जो बाप डायरेक्शन देते हैं, ಮತ್ತೆ ತಂದೆ ಏನ್ ಡೈರೆಕ್ಷನ್ ಅನ್ನ ಕೊಡ್ತಾರೆ,
उन डायरेक्शंस के ऊपर, श्रीमत के ऊपर ಮತ್ತು ಆ ಡೈರೆಕ್ಷನಿನ ಮೇಲೆ, ಆ ಶ್ರೀಮತದ ಮೇಲೆ अमल करो। ಪ್ರಾಕ್ಟಿಕಲ್ನಲ್ಲಿ ನಡಿಬೇಕಾಗಿದೆ. ऐसे नहीं एक कान से सुनते जाओ दूसरे कान से निकाल दो। ಆ ಥರ ಅಲ್ಲ, ಒಂದು ಕಿವಿಯಿಂದ ಕೇಳ್ತಾ ಹೋಗ್ಬೇಕು, ಇನ್ನೊಂದು ಕಿವಿಯಿಂದ ತೆಗಿತಾ ಹೋಗ್ಬೇಕು, ಆ ಥರ ಅಲ್ಲ. लिखो ಬರೀರಿ, ये हमसे पाप हुआ, ನಮ್ಮಿಂದ ಈ ಪಾಪಕರ್ಮ ಆಗೋಯ್ತು ಅಂತ. सब कुछ लिखो। ಏನೆಲ್ಲ ಇದೆ ಎಲ್ಲ ಬರೀರಿ. इस टाइम पाप हुआ, ಈ ಟೈಮ್ನಲ್ಲಿ ಪಾಪ ಆಯಿತು, इनके साथ पाप हुआ। ಇವ್ರ ಜೊತೆಯಲ್ಲಿ ಪಾಪ ಆಯಿತು. जैसे बाबा कहते हैं ಈ ಥರ ಬಾಬಾ ಹೇಳ್ತಾರೆ. वैसे करना चाहिए ना। ಯಾವ ಥರ ಬಾಬಾ ಹೇಳ್ತಾರೆ ಆ ಥರ ಮಾಡಬೇಕಾಗಿದೆ ಅಲ್ವಾ. भले स्त्री और पुरुष हो, ಭಲೆ ಸ್ತ್ರೀ ಪುರುಷರೇ ಆಗಿರಲಿ, संगठन में बैठे हो, ಸಂಘಟನೆಯಲ್ಲಿ ಕುತ್ಕೊಂಡಿರ್ತಾರೆ, यहाँ आते हो, ಇಲ್ಲಿ ಬರ್ತೀರಾ, तो भी यही बातें। ಆದರೂ ಸಹ ಇದೇ ಮಾತುಗಳನ್ನು. हमको तो बाबा बाबा, वो भी कहें बाबा बाबा। ನಮಗಂತೂ ಕೇವಲ ಬಾಬಾ ಬಾಬಾ ಅಂತ ಇರಬೇಕಾಗಿದೆ, ಮತ್ತು ಅವರು ಸಹ ಹೇಳ್ತಾರೆ ಬಾಬಾ ಬಾಬಾ ಅಂತ. बस बाबा तो बाबा है, ಅಷ್ಟೇ, ಬಾಬಾ ಅಂತೂ ಬಾಬಾ ಆಗಿದ್ದಾರೆ. बाबा से हम पूरा वर्षा लेंगे। ಬಾಬಾನಿಂದ ಅಂತೂ ನಾವು ಪೂರ್ತಿ ಆಸ್ತಿಯನ್ನು ತಗೊತೀವಿ. हाँ लेंगे। ಹಾಂ, ತಗೊತೀವಿ. और जो टीचर है, ಮತ್ತು ಯಾರು ಟೀಚರ್ ಆಗಿದ್ದಾರೆ, बाबा हमारा टीचर भी तो है ना। ಬಾಬಾ ನಮ್ಮ ಟೀಚರ್ ಸಹ ಆಗಿದ್ದಾರೆ ಅಲ್ವಾ. तो वो जो पढ़ाते हैं, ಮತ್ತು ಆ ಟೀಚರ್ ನಮಗೇನೇ ಓದಿಸ್ತಾರೆ, हम एकदम वो पढ़ाई पूरी पढ़ेंगे। ನಾವು ಏಕ್ದಮ್ ಆ ವಿದ್ಯಾಭ್ಯಾಸವನ್ನು ಪೂರ್ತಿ ಓದ್ತೀವಿ. क्यों? ಯಾಕೆ पूरी पढ़ेंगे ಪೂರ್ತಿ ಓದ್ತೀವಿ? है? और भी तो आत्मा के जन्म है। ಇನ್ನೂ ಸಹ ಆತ್ಮನ ಜನ್ಮಗಳಿದೆ ಅಲ್ವಾ. कोई भी जन्म में पढ़ाई पढ़ लेंगे? ಯಾವುದೇ ಜನ್ಮದಲ್ಲಿ ವಿದ್ಯಾಭ್ಯಾಸವನ್ನು ಓದ್ಬಿಡ್ತೀವಿ? नहीं, ऐसा सुप्रीम टीचर फिर कभी ಆ ಥರ ಅಲ್ಲ. ಈ ಥರ ಸುಪ್ರೀಂ ಟೀಚರ್ ಮತ್ತೆ ಯಾವಾಗೂ जन्म जन्मांतर मिलेगा क्या? ಜನ್ಮ ಜನ್ಮಾಂತರದಲ್ಲೂ ಸಿಗೋದಿಲ್ಲ. ಸಿಗ್ತಾರ ಈ ಥರ ಟೀಚರ್? ಇಲ್ಲ. अरे उन जन्मों में तो टीचर मिलते ही रहते हैं। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆ ಜನ್ಮಗಳಲ್ಲಂತೂ ಟೀಚರ್ ಸಿಗ್ತಾ ಇರ್ತಾರೆ. क्या? परंतु ऐसा टीचर तो सिर्फ इस संगम युग में ही मिलता है। ಆದರೆ ಈ ಥರ ಟೀಚರ್ ಅಂತೂ ಕೇವಲ ಸಂಗಮ ಯುಗದಲ್ಲೇ ಸಿಗ್ತಾರೆ. वो वहाँ दुनिया में भी टीचर मिलते हैं, ಅಲ್ಲಿ ಆ ಪ್ರಪಂಚದಲ್ಲೂ ಸಹ ಟೀಚರ್ಗಳು ಸಿಗ್ತಾರೆ, नॉलेज सिखाने के लिए, ಜ್ಞಾನವನ್ನು ಕಲಿಸ್ಲಿಕ್ಕೋಸ್ಕರ, भाषाएं वगैरह सिखाने के लिए वहाँ भी मिलते हैं। ಭಾಷೆಗಳನ್ನೆಲ್ಲ ಕಲಿಸ್ಲಿಕ್ಕೋಸ್ಕರ ಅಲ್ಲೂ ಸಹ ಸಿಗ್ತಾರೆ. परंतु वहाँ ऐसा टीचर कब मिलेगा? ಆದರೆ ಅಲ್ಲಿ ಆ ಥರ ಟೀಚರ್ ಯಾವಾಗ ಸಿಗ್ತಾರೆ? कैसा ಯಾವ ಥರ ಟೀಚರ್? है? जो इतनी गहराइयों की बातें बतावे। ಅಂದರೆ ಯಾರು ಇಷ್ಟೊಂದು ಆಳದಲ್ಲಿರುವಂಥ ಮಾತುಗಳನ್ನು ಹೇಳ್ತಾರೆ, सारी सृष्टि चक्र के राज को समझावे। ಇಡೀ ಸೃಷ್ಟಿಚಕ್ರದ ರಹಸ್ಯವನ್ನು ತಿಳಿಸ್ತಾರೆ. ये जो विश्व का सारा चक्कर है ना, ಇದೇನೇ ವಿಶ್ವದ ಇಷ್ಟೊಂದು ದೊಡ್ಡ ಚಕ್ರ ಇದೆ ಅಲ್ವಾ, ये सुप्रीम टीचर सारा समझाते हैं। ಮತ್ತು ಈ ಸುಪ್ರೀಂ ಟೀಚರ್ ಎಲ್ಲ ಕಲಿಸ್ಕೊಡ್ತಾರೆ. उनको कोई ऐसा टीचर थोड़ा ही मिलता है। ಅವರಿಗೆ ಈ ಥರ ಟೀಚರ್ ಎಲ್ಲಾದರೂ ಸಿಗ್ತಾರಾ? ಇಲ್ಲ. किनको? ಯಾರಿಗೆ? दुनिया वालों को। ಪ್ರಪಂಚದಲ್ಲಿರೋರಿಗೆ ಈ ಥರ ಟೀಚರ್ ಸಿಗ್ತಾರಾ? ಇಲ್ಲ. वो दुनिया भी जो टीचर होते हैं, ಆ ಪ್ರಪಂಚದಲ್ಲೂ ಯಾರು ಟೀಚರ್ ಆಗಿರ್ತಾರೆ, वो कोई जानते थोड़े ही हैं जो तुम जानते हो। ಅವ್ರೇನಾದರೂ ತಿಳ್ಕೊತಾರಾ? ಅಂದರೆ ನೀವೇನು ತಿಳ್ಕೊತೀರಾ ಆ ವಿಷಯದ ಬಗ್ಗೆ ಅವ್ರೇನಾದರೂ ತಿಳ್ಕೊತಾರಾ?
तुम क्या जानते हो वो नहीं जानते ನೀವೇನು ತಿಳ್ಕೊತೀರಾ ಅವ್ರೇನು ತಿಳ್ಕೊಳ್ಳೋದಿಲ್ಲ. है? तुम जानते हो कि हम आत्मा है सबसे पहली बात. ನೀವಂತೂ ತಿಳ್ಕೊತೀರಾ ಎಲ್ಲದಕ್ಕಿಂತ ಮೊಟ್ಟ ಮೊದಲನೇ ಮಾತು ಏನಂತ, ನಾವು ಆತ್ಮ ಆಗಿದ್ದೀವಿ ಅಂತ. फिर जानते हो हम आत्मा का जन्म जन्मांतर का भाग्य बनाने वाला हमारा बाप है, वर्षा देने वाला बेहद का. ಅಂದರೆ ಜನ್ಮ ಜನ್ಮಾಂತರದಲ್ಲಿ ನಮಗೆ ಆಸ್ತಿಯನ್ನು ಕೊಡುವಂಥ ಬೇಹದ್ದಿನ ನಮ್ಮ ತಂದೆ ಆಗಿದ್ದಾರೆ. और क्या जानते हो? ನಮ್ಮ ಭಾಗ್ಯವನ್ನು ಮಾಡುವಂಥವ್ರಾಗಿದ್ದಾರೆ ಜನ್ಮ ಜನ್ಮಾಂತರಕ್ಕೋಸ್ಕರ. ಈ ಮಾತನ್ನು ನಾವು ತಿಳ್ಕೊತೀವಿ. वो बाप हमको जन्म जन्मांतर के लिए ಆ ತಂದೆ ನಮಗೆ ಜನ್ಮ ಜನ್ಮಾಂತರಕ್ಕೋಸ್ಕರ बादशाही देते हैं, ಬಾದಶಾಹಿಯನ್ನು ಕೊಡ್ತಾರೆ. जिस बादशाही में हम किसी के अधीन नहीं रहेंगे. ಆ ಬಾದಶಾಹಿಯಲ್ಲಿ ನಾವು ಯಾರ ಮುಂದೆನೂ ಅಧೀನರಾಗಿರೋದಿಲ್ಲ. क्या बादशाह किसी का अधीन होता है क्या? ಏನಂತ ಹೇಳಿದ್ರು, ಬಾದಶಾಹ ಯಾರು ಇರ್ತಾರೆ, ರಾಜ ಅವ್ರು ಯಾರ ಮುಂದೆನಾದ್ರೂ ಅಧೀನರಾಗಿರ್ತಾರ? नहीं. ಇಲ್ಲ. तो जो तुम जानते हो वो टीचर दुनिया भी थोड़ी जानती है. ಮತ್ತೆ ಏನು ನೀವು ತಿಳ್ಕೊತೀರಾ ಅದು ಪ್ರಪಂಚದಲ್ಲಿರೋ ಟೀಚರ್ಗಳು ತಿಳ್ಕೊತಾರಾ? ಇಲ್ಲ. तुम जान करके ये बनते हो ना लक्ष्मी नारायण जैसे. ನೀವು ತಿಳ್ಕೊಂಬಿಟ್ಟು ಈ ಲಕ್ಷ್ಮೀನಾರಾಯಣನ್ ಥರ ಆಗ್ತೀರಾ ಅಲ್ವಾ? है ना? ಕೇಳ್ತಾ ಇದ್ದಾರೆ ಬಾಬಾ, ಆ ಥರ ಆಗ್ತೀರಾ ಅಲ್ವಾ? परंतु ये तो कह सकते हैं ना कि ಆದರೆ ಈ ಥರ ಅಂತೂ ಹೇಳ್ಬೋದಾಗಿದೆ ಅಲ್ವಾ? ये ही नहीं जानते हैं जो यहाँ बैठने वाले हैं ಅಂದರೆ ಇವರು ಸಹ ತಿಳ್ಕೊಳೋದಿಲ್ಲ, ಯಾರು ಇಲ್ಲಿ ಕುತ್ಕೊಳೋಂಥವ್ರಾಗಿರ್ತಾರೆ स्टूडेंट्स ಸ್ಟೂಡೆಂಟ್ಗಳು. कि हम क्या बनने जा रहे हैं. ಅಂದರೆ ಏನಾಗ್ಲಿಕ್ಕೋಸ್ಕರ ಹೋಗ್ತಾ ಇದ್ದೀವಿ, लक्ष्य ही नहीं रहा. ಲಕ್ಷ್ಯನೇ ಇಲ್ಲ ಅವ್ರದ್ದು. तो फिर बाकी जो इनके पिछाड़ी आएंगे ಮತ್ತೆ ಮಿಕ್ಕಿದವ್ರು ಯಾರು ಇವ್ರ ಹಿಂದೆ ಬರ್ತಾರೆ, वो कैसे जानते होंगे? ಅವ್ರು ಯಾವ ಥರ ತಿಳ್ಕೊಬೋದಾಗಿದೆ? है? जो इनके पिछाड़ी ಅಂದರೆ ಯಾರು ಇವ್ರ ಹಿಂದೆ ಬರುವಂಥವ್ರಾಗಿದ್ದಾರೆ, जन्म बाई जन्म ಜನ್ಮ ಬಾಯ್ ಜನ್ಮ आते रहेंगे, वो जानेंगे क्या? ಯಾರು ಬರ್ತಾ ಇರ್ತಾರೆ ಅವ್ರು ತಿಳ್ಕೊಂತಾರ? ಇಲ್ಲ. नहीं. तो तुम बच्चे तो देवता बनते हो. ಮತ್ತೆ ನೀವು ಮಕ್ಕಳಂತೂ ದೇವತೆಗಳಾಗ್ತೀರಾ. जब देवताएं ही नहीं जानते हैं इन बातों को, ಯಾವಾಗ ದೇವತೆಗಳ ಈ ಮಾತುಗಳನ್ನು ತಿಳ್ಕೊಂಡಿಲ್ಲ, तो बाकी उनके पिछाड़ी जो इतने धर्म आते हैं ಮತ್ತೆ ಮಿಕ್ಕಿದವ್ರು ಯಾರು ಅವ್ರ ಹಿಂದೆ ಇಷ್ಟೊಂದು ಧರ್ಮಗಳು ಬರುತ್ತೆ, वो धर्म के फॉलोअर्स और वो धर्म पिताएं बेचारे ಮತ್ತೆ ಆ ಧರ್ಮಪಿತರೇ ಆಗಿರ್ಲಿ ಅಥವಾ ಧರ್ಮಪಿತರ ಫಾಲೋವರ್ಸ್ಗಳೇ ಆಗಿರ್ಲಿ, कहाँ से जानेंगे? ಪಾಪ ಅವ್ರು ಎಲ್ಲಿಂದ ತಿಳ್ಕೊಂತಾರೆ? वो जानेंगे? ತಿಳ್ಕೊಂತಾರ ಅವರು? नहीं जानेंगे. ತಿಳ್ಕೊಳ್ಳೋದೇ ಇಲ್ಲ. तो ये ज्ञान अभी बाप कहते हैं बच्चे, ಮತ್ತೆ ಈ ಜ್ಞಾನ ತಂದೆ ಹೇಳ್ತಾರೆ ಏನಂತ, ಮಕ್ಕಳೇ ये ज्ञान जब बाप बच्चों को देते हैं, ಈ ಜ್ಞಾನವನ್ನ ಯಾವಾಗ ತಂದೆ ಮಕ್ಕಳಿಗೆ ಕೊಡ್ತಾರೆ? कौन सा? ಯಾವ ಜ್ಞಾನವನ್ನ? सृष्टि के आदि मध्य अंत का ज्ञान देते हैं. ಸೃಷ್ಟಿಯ ಆದಿ ಮಧ್ಯ ಮತ್ತೆ ಅಂತ್ಯದ ಜ್ಞಾನವನ್ನ ಕೊಡ್ತಾರೆ. सो ज्ञान सिर्फ अभी तुम्हारी बुद्धि में है. ಆ ಜ್ಞಾನ ಇವಾಗ ಕೇವಲ ನಿಮ್ಮ ಬುದ್ಧಿಯಲ್ಲೇ ಇದೆ. क्या? एक तो सिर्फ तुम्हारी बुद्धि में, और दूसरी बात ಏನಂತ ಹೇಳಿದ್ರು, ಒಂದಂತೂ ಕೇವಲ ನಿಮ್ಮ ಬುದ್ಧಿಯಲ್ಲೇ ಇದೆ, ಮತ್ತೆ ಇನ್ನೊಂದು ಮಾತೇನು, सिर्फ अभी है. ಮತ್ತೆ ಅದು ಕೇವಲ ಇವಾಗೇ ಇದೆ, फिर जन्म जन्मांतर नहीं रहे. ಮತ್ತೆ ಜನ್ಮ ಜನ್ಮಾಂತರ ಇರೋದಿಲ್ಲ. क्योंकि ये संगम है ना. ಏಕೆಂದ್ರೆ ಇದು ಸಂಗಮ ಯುಗ ಆಗಿದೆ ಅಲ್ವಾ? काहे का संगम? ಯಾವ ಮಾತಿನ ಸಂಗಮ ಆಗಿದೆ? साधारण संगम नहीं. ಇದು ಸಾಧಾರಣವಾಗಿರೋ ಸಂಗಮ ಅಲ್ಲ. ये सतयुग त्रेता का संगम है. ಅಂದ್ರೆ ಸತ್ಯುಗ ತ್ರೇತಾಯುಗದ ಸಂಗಮ ಆಗಿದೆ, द्वापर का संगम ಅಥವಾ ತ್ರೇತಾ ದ್ವಾಪರದ ಸಂಗಮ ಆಗಿದೆ? नहीं. ಆ ಥರ ಅಲ್ಲ. द्वापर कलयुग का संगम भी नहीं है. ये कौन सा संगम है? ದ್ವಾಪರ ಕಲಿಯುಗದ ಸಂಗಮನೂ ಅಲ್ಲ. ಇದು ಯಾವ ಸಂಗಮ ಯುಗ ಆಗಿದೆ? यह कलयुग अंत और सतयुग के आदि का
ऊंचे ते ऊंचा पुरुषोत्तम संगम युग। ಇದಾಗಿದೆ ಕಲಿಯುಗದ ಅಂತ್ಯ ಮತ್ತು ಸತ್ಯುಗದ ಆರಂಭ, ಎರಡರ ಮಧ್ಯದಲ್ಲಿರುವಂಥ ಶ್ರೇಷ್ಠಕ್ಕಿಂತ ಶ್ರೇಷ್ಠ ಪುರುಷೋತ್ತಮ ಸಂಗಮ ಯುಗ ಆಗಿದೆ ಇದು. क्यों पुरुषोत्तम संगम युग कहा? ಇದಕ್ಕೆ ಯಾಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಿದರು? क्योंकि यही ऐसा युग है संगम, ಯಾಕೆಂದರೆ ಇದೇ ಆ ಥರ ಯುಗ ಆಗಿದೆ ಸಂಗಮ ಯುಗ, जहाँ हम ऊंचते ऊंच बन सकते हैं ಇಲ್ಲಿ ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠ ಆಗ್ಬೋದಾಗಿದೆ. जन्मांतर के लिए। ಜನ್ಮ ಜನ್ಮಾಂತರಕ್ಕೋಸ್ಕರ ನಾವು ಶ್ರೇಷ್ಠಕ್ಕಿಂತ ಶ್ರೇಷ್ಠರಾಗ್ಬೋದಾಗಿದೆ ಇಲ್ಲಿ. और संगमों में, ಮತ್ತು ಬೇರೆ ಸಂಗಮ ಯುಗಗಳಲ್ಲಿ, और संगमों में तो नीचे ही गिरते जाते हैं। ಬೇರೆ ಸಂಗಮಗಳಲ್ಲಂತೂ ಕೆಳಗಡೆನೆ ಬೀಳ್ತಾ ಹೋಗ್ತೀವಿ. क्या चलो सतयुग त्रेता का स्वर्ग का संगम हो, ಹೋಗ್ಲಿ ಬಿಡಿ, ಸತ್ಯುಗ ತ್ರೇತಾಯುಗದ ಸಂಗಮ ಆಗಲಿ, ಸ್ವರ್ಗದ वहाँ ಸಂಗಮ, ऊंचे या नीचे गिरेंगे? ಅಲ್ಲಿ ಶ್ರೇಷ್ಠರಾಗಿರ್ತಾರ, ಕೆಳಗಡೆ ಬೀಳ್ತಾರ? ಕೆಳಗಡೆನೆ ಬೀಳ್ತಾರೆ. तो पीछे बस ये जो अभी तुमको ज्ञान मिलता है ना, ಮತ್ತೆ ಕೊನೆಯಲ್ಲಿ ಸಾಕು, ಮತ್ತೆ ಇವಾಗ ಏನು ನಿಮಗೆ ಜ್ಞಾನ ಸಿಗುತ್ತೆ ಅಲ್ವಾ? इस संगम युग के बाद, पुरुषोत्तम संगम युग के बाद, ಮತ್ತೆ ಇದು ಸಂಗಮ ಯುಗದ ನಂತರ, ಪುರುಷೋತ್ತಮ ಸಂಗಮ ಯುಗದ ನಂತರ पीछे ये सारा ज्ञान लोप हो जाता है। ಕೊನೆಯಲ್ಲಿ ಎಲ್ಲ ಜ್ಞಾನ ಏನಿದೆ ಇದು ಲೋಪ ಆಗೋಗ್ಬಿಡತ್ತೆ. तो ज्ञान तुम्हारी बुद्धि में है ಮತ್ತೆ ಜ್ಞಾನ ನಿಮ್ಮ ಬುದ್ಧಿಯಲ್ಲಿದೆ, तो तुम ऊंचे चढ़ते हो, ಅಂದರೆ ಜ್ಞಾನ ಯಾವಾಗ ನಿಮ್ಮ ಬುದ್ಧಿಯಲ್ಲಿದೆ ಆವಾಗ ನೀವು ಮೇಲೆ ಹತ್ತುತ್ತೀರಾ. और ये ज्ञान जब लोप हो जाएगा तो क्या होगा? ಮತ್ತೆ ಯಾವಾಗ ಈ ಜ್ಞಾನ ಲೋಪ ಆಗೋಗ್ಬಿಡತ್ತೆ ಆವಾಗ ಮತ್ತೆ ನೀವೇನಾಗೋಗ್ತೀರಾ? रिजल्ट ಅದ್ರ ರಿಸಲ್ಟ್ ಏನಾಗುತ್ತೆ? फिर भले सत्युग के पहले जन्म में जा करके ಅವಾಗ ಬಲೆ ಮತ್ತೆ ಸತ್ಯುಗದ ಮೊದಲನೇ ಜನ್ಮದಲ್ಲಿ ಹೋಗ್ಬಿಟ್ಟು बादशाह बन जाओ, ಬಾದ್ಶಾಹ ಆಗೋಗ್ತಾರೆ. पहले जन्म के नारायण। ಅಂದರೆ ಮೊದಲನೇ ಜನ್ಮದ ನಾರಾಯಣ ಆಗೋಗ್ತಾರೆ. गाते हैं ना, हे कृष्ण नारायण वासुदेव, ಗಾಯನನೂ ಸಹ ಮಾಡ್ತಾರೆ ಅಲ್ವಾ, ಹೇ ಕೃಷ್ಣ ನಾರಾಯಣ ವಾಸುದೇವ ಅಂತ. वो समझते हैं वो 16 कला संपूर्ण नारायण ही सबसे ऊंची है। ಅವ್ರು ತಿಳ್ಕೊತಾರೆ 16 ಕಲಾ ಸಂಪೂರ್ಣ ನಾರಾಯಣ ಯಾರಿದ್ದಾರೆ ಅವರೇ ಎಲ್ಲರಿಗಿಂತ ಜಾಸ್ತಿ ಶ್ರೇಷ್ಠ ಆಗಿದ್ದಾರೆ ಅಂತ ತಿಳ್ಕೊತಾರೆ. ऐसे समझते हैं ना, ಈ ಥರ ತಿಳ್ಕೊತಾರೆ ಅಲ್ವಾ? लेकिन वो ये नहीं जानते ಆದರೆ ಅವ್ರು ಈ ಮಾತನ್ನ ತಿಳ್ಕೊಳ್ಳೋದಿಲ್ಲ, कि वो भी नीचे गिरते हैं। ಅವರು ಸಹ ಕೆಳಗಡೆ ಬೀಳ್ತಾರೆ. क्या जब पहले जन्म के नारायण ही नीचे गिरते हैं तो ಅಂದ್ರೆ उनकी ಯಾವಾಗ ಮೊದಲನೇ ಜನ್ಮದ ನಾರಾಯಣನೇ ಕೆಳಗಡೆ ಬೀಳ್ತಾರೆ ಅಂದ್ರೆ प्रजा का क्या हाल होगा? ಅವ್ರ ಪ್ರಜೆಗಳದ್ದೇನು ಗತಿ ಆಗ್ಬೋದಾಗಿದೆ, वो भी नीचे गिरेंगे। ಅವರು ಸಹ ಕೆಳಗಡೆ ಬೀಳ್ತಾರೆ. फिर बाद वाले जो नारायण आएंगे, ಮತ್ತೆ आಮೇಲೆ ಬರುವಂತ ನಾರಾಯಣರು ಯಾರೇ ಇರ್ತಾರೆ, जैसे क्रिश्चियंस में होता है ना कि ಯಾವ ತರ ಕ್ರಿಶ್ಚಿಯನ್ಸ್ ನಲ್ಲಿ ಇರುತ್ತೆ ಅಲ್ವಾ, एडवर्ड दी फर्स्ट सेकंड थर्ड, ಕಿಂಗ್ ಎಡ್ವರ್ಡ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಇರುತ್ತೆ ಅಲ್ವಾ, ಅದರಲ್ಲೂ ऐसे ही सतयुग में भी होता है। ಅದೇ ರೀತಿ ಸತ್ಯುಗದಲ್ಲೂ ಸಹ ಇರುತ್ತೆ. क्योंकि क्रिश्चियंस ने फॉलो किसको किया है? ಏಕೆಂದರೆ ಕ್ರಿಶ್ಚಿಯನ್ಸ್ನವರು ಯಾರನ್ನ ಫಾಲೋ ಮಾಡಿದ್ದಾರೆ? कृष्ण को फॉलो किया है। ಕೃಷ್ಣನ್ನೇ ಫಾಲೋ ಮಾಡಿದ್ದಾರೆ. तो बस बाद में तो फिर ये ज्ञान लोप होने से ಆಮೇಲಂತೂ ಮತ್ತೆ ಈ ಜ್ಞಾನ ಲೋಪ ಆಗೋದ್ರಿಂದ नीचे ही गिरते रहेंगे। ब्रॉड ड्रामा में ಬ್ರಾಡ್ ಡ್ರಾಮಾದಲ್ಲಿ ಮತ್ತೆ ಕೆಳಗಡೆನೆ ಬೀಳ್ತಾ ಹೋಗ್ತಾರೆ. 5000 वर्ष तक नीचे गिरेंगे। ಅಂದ್ರೆ 5000 ವರ್ಷದವರೆಗೂ ಕೆಳಗಡೆನೆ ಬೀಳ್ತಾ ಇರ್ತಾರೆ. क्यों? ಯಾಕೆ? कारण क्या बताया? ಅದರ ಕಾರಣ ಏನು ಅಂತ ಹೇಳಿದ್ರು? नीचे गिरने का ಕೆಳಗಡೆ ಬೀಳೋದ್ರ ಕಾರಣ ಏನಾಗಿದೆ? ये ज्ञान प्रायः लोप हो जाता है। ಈ ಜ್ಞಾನ ಏನಿದೆ ಇದು ಪ್ರಾಯ ಲೋಪ ಆಗೋಗ್ಬಿಡುತ್ತೆ. अरे ज्ञान क्यों लोप हो जाता है? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಜ್ಞಾನ ಯಾಕೆ ಲೋಪ ಆಗೋಗುತ್ತೆ? हैं? बताओ। ಕೇಳ್ತಾ ಇದ್ದಾರೆ ಬಾಬಾ, ಹೇಳಿ. ज्ञान लोप हो जाने का क्या कारण? ಜ್ಞಾನ ಲೋಪ ಆಗೋದ್ರ ಕಾರಣನೇ ಏನಾಗಿದೆ? अरे आत्मा में ज्ञान नहीं रहता? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಆತ್ಮನಲ್ಲಿ ಜ್ಞಾನ ಇರೋದಿಲ್ವಾ? ज्ञान लोप हो जाने का कारण क्या है? ಜ್ಞಾನ ಲೋಪ ಆಗೋದ್ರ ಕಾರಣ ಏನಾಗಿದೆ? हाँ, वहाँ शिव बाप नहीं रहेंगे, ಅಲ್ಲಿ ಶಿವ ತಂದೆ ಇರೋದಿಲ್ಲ, बाप ही लोप हो जाता है। ಅಲ್ಲಂತೂ ತಂದೆನೇ ಲೋಪ ಆಗೋಗ್ಬಿಡ್ತಾರೆ. जो ज्ञान सूर्य है ಯಾರು ಜ್ಞಾನ ಸೂರ್ಯ ಆಗಿದ್ದಾರೆ वो ही लोप हो गया। ಅವರೇ ಲೋಪ ಆಗೋಗ್ಬಿಡ್ತಾರೆ. तो फिर जब ज्ञान ही नहीं रहा, बाप ही नहीं रहा ज्ञान देने वाला, ಮತ್ತೆ ಯಾವಾಗ ತಂದೆನೇ ಇಲ್ಲ, ಜ್ಞಾನ ಕೊಡುವಂತ ತಂದೆನೇ ಲೋಪ ಆಗೋಗ್ಬಿಡ್ತಾರೆ. बाप है
गति सदगति में ले जाने वाला। ತಂದೆ ಆಗಿದ್ದಾರೆ, ನಮ್ಮನ್ನ ಗತಿ ಸದ್ಗತಿಯಲ್ಲಿ ಕರ್ಕೊಂಡು ಹೋಗುವಂಥವ್ರು. तो पीछे ये ज्ञान लोप हो जाता है, ಮತ್ತೆ ಕೊನೆಯಲ್ಲಿ ಜ್ಞಾನನೇ ಲೋಪ ಆಗೋಗ್ಬಿಡತ್ತೆ. कहाँ चला जाता है बाप? ಮತ್ತೆ ತಂದೆ ಎಲ್ಲಿ ಹೊರಟೋಗ್ಬಿಡ್ತಾರೆ? अरे बाप कहाँ चला जाता है? ಅದಕ್ಕೆ ಕೇಳ್ತಾ ಇದ್ದಾರೆ ಬಾಬಾ, ಅರೆ ತಂದೆ ಎಲ್ಲಿ ಹೊರಟೋಗ್ಬಿಡ್ತಾರೆ? घर चला जाता है, ಮನೆಗೆ ಹೊರಟೋಗ್ಬಿಡ್ತಾರ? घर में, ईंटों के घर में। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಯಾವ ಮನೆಯಲ್ಲಿ ಹೊರಟೋಗ್ಬಿಡ್ತಾರೆ? ಇಟ್ಟಿಗೆ ಮನೆಯಲ್ಲಿ ಹೊರಟೋಗ್ಬಿಡ್ತಾರ? मूल वतन में चला जाता है। ಮೂಲ ವತನದಲ್ಲಿ ಹೋಗ್ಬಿಡ್ತಾರೆ. मूल वतन में चला जाता है। ಮೂಲ ವತನದಲ್ಲಿ ಹೋಗ್ಬಿಡ್ತಾರೆ ಅಂದ್ರೆ? अरे चला जाता है तो चला जाए। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಹೋಗ್ಬಿಡ್ತಾರೆ ಅಂದ್ರೆ ಹೋಗ್ಬಿಡ್ಲಿ, ಬಿಟ್ಬಿಡಿ. हमको तो बता गया, मैं तुम बच्चों को आप समान बना के जाता हूँ। ನಮ್ಗಂತೂ ಹೇಳ್ಬಿಟ್ಟಿದ್ದಾರೆ, ನೀವು ಮಕ್ಕಳನ್ನ ನಾನು ನನ್ನ ಸಮಾನ ಮಾಡೇ ಹೋಗ್ತೀನಿ ಅಂತ. अरे बोला ही नहीं ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಹೇಳಿದಾರೋ ಇಲ್ವೋ? है? चलो नंबरवार आप समान बनेंगे, ಹೋಗ್ಲಿ ಬಿಡಿ, ನಂಬರ್ ವಾರ್ ಆಗಿ ತಮ್ಮ ಸಮಾನ ಆಗ್ತಾರೆ. लेकिन कोई तो 100% बनेगा ना। ಆದ್ರೆ ಯಾರಾದ್ರೂ 100% ಆಗ್ತಾರೆ ಅಲ್ವಾ? तो ऐसे क्यों कहते हैं मैं लोप हो जाता हूँ? ಮತ್ತೆ ಈ ತರ ಯಾಕೆ ಹೇಳ್ತಾರೆ ನಾನು ಲೋಪ ಆಗೋಗ್ತೀನಿ ಅಂತ? है? कोई जवाब नहीं। ಅದರದೇನು ಉತ್ತರನೇ ಇಲ್ಲ. अरे जिसको कहते हैं ಅದಕ್ಕೆ ಬಾಬಾ ಹೇಳ್ತಾರೆ, ಅರೆ ಯಾರಿಗೆ ಹೇಳ್ತಾರೆ कि आप समान बना के जाता हूँ, ಅಂದ್ರೆ ನನ್ನ ಸಮಾನ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಯಾರಿಗೆ ಹೇಳ್ತಾರೆ? जिसका नाम मेरे साथ लगाया जाता है शिव शंकर भोलेनाथ कहते हैं। ಯಾರ ಹೆಸರನ್ನ ನನ್ನ ಜೊತೆ ಸೇರಿಸಲಾಗುತ್ತೆ? ಶಿವಶಂಕರ ಭೋಲೆನಾಥ ಅಂತ ಹೇಳ್ತಾರೆ. वो भी तो पता नहीं चलता। ಅದು ಸಹ ಗೊತ್ತಾಗೋದಿಲ್ಲ ಅಲ್ವಾ? न सतयुग में, न त्रेता में, न द्वापर में, न कलयुग में। ಅಂದ್ರೆ ಸತ್ಯುಗದಲ್ಲೇ ಆಗ್ಲಿ, ತ್ರೇತಾದಲ್ಲೂ, ದ್ವಾಪರದಲ್ಲಿ, ಕಲಿಯುಗದಲ್ಲಿ ಎಲ್ಲೂ ಗೊತ್ತೇ ಆಗೋದಿಲ್ಲ. किसी को कभी भी पता नहीं चलता कि वो कहाँ है। ಅಂದ್ರೆ ಯಾವಾಗ್ಲೇ ಆಗ್ಲಿ, ಯಾರಿಗೇ ಆಗ್ಲಿ, ಯಾರಿಗೂ ಸಹ ಗೊತ್ತೇ ಆಗೋದಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. तो हो जाता है कि धरा रह जाता है, दिखाई देता है। ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ಅವಾಗ ಅವ್ರು ಲೋಪ ಆಗ್ಬಿಡ್ತಾರ ಅಥವಾ ಇಟ್ಟಿರ್ತಾರ, ಎಲ್ಲಾದ್ರೂ ಇದಾರೆ ಅಂತ ಕಾಣಿಸುತ್ತಾ ಯಾರಿಗಾದ್ರೂ? दिखाई देता है, ಯಾರಿಗಾದ್ರೂ ಕಾಣಿಸುತ್ತಾ? लोप हो जाता है। ಇಲ್ಲ, ಲೋಪ ಆಗೋಗ್ಬಿಡುತ್ತೆ. तो पीछे ये ज्ञान भी लोप हो जाता है ना। ಮತ್ತೆ ಕೊನೆಯಲ್ಲಿ ಜ್ಞಾನನೂ ಸಹ ಲೋಪ ಆಗ್ಬಿಡುತ್ತೆ ಅಲ್ವಾ? बाबा यहाँ अभी बोलते हैं, ಬಾಬಾ ಇಲ್ಲಿ ಇವಾಗ ಹೇಳ್ತಾರೆ, बच्ची ये है ಮಕ್ಕಳೇ ಇದಾಗಿದೆ ज्ञान तुम्हारे पास ಅಂದ್ರೆ ಇದಾಗಿದೆ ಜ್ಞಾನ ನಿಮ್ಮ ಹತ್ರ है। पहले ज्ञान आता है ಮೊದಲು ಜ್ಞಾನ ಬರುತ್ತಾ या ज्ञान दाता आता है? ಅಥವಾ ಮೊದಲು ಜ್ಞಾನದಾತ ಬರ್ತಾರ? अभी तुम्हारे पास क्या है? ಇವಾಗ ನಿಮ್ಮ ಹತ್ರ ಏನಿದೆ? है? ಕೇಳ್ತಾ ಇದ್ದಾರೆ ಬಾಬಾ, ಏನಿದೆ ಇವಾಗ ನಿಮ್ಮ ಹತ್ರ? पहले बाप आता है। ಮೊದಲು ತಂದೆ ಬರ್ತಾರ? नहीं, दाता नहीं आता है। ಇಲ್ಲ, ಮೊದಲು ದಾತ ಬರೋದಿಲ್ಲ. पहले ज्ञान आता है, ಮೊದಲು ಜ್ಞಾನ ಬರುತ್ತೆ, फिर बाद में ಆಮೇಲೆ ಮತ್ತೇನಾಗುತ್ತೆ? ज्ञान दाता आता है। ಆಮೇಲೆ ಜ್ಞಾನದಾತ ಬರ್ತಾರೆ. पहचान ही नहीं होगी। ज्ञान माने जानकारी, ಅವ್ರಿಗೆ ಗುರ್ತೇ ಇರೋದಿಲ್ಲ. ಜ್ಞಾನ ಅಂದ್ರೇನೆ ಏನು? ತಿಳುವಳಿಕೆ, पहचान। ಗುರುತಿಸ್ಕೊಳ್ಳೋದು, ತಿಳ್ಕೊಳ್ಳೋದು. पहचान ही नहीं होगी, जानकारी नहीं होगी, ज्ञान ही नहीं ಯಾವಾಗ होगा, ಅವರಿಗೆ ಜ್ಞಾನನೇ ಇರಲ್ಲ, ಗುರುತಿಸ್ಕೊಳ್ಳೋದೇ ಇಲ್ಲ, ತಿಳ್ಕೊಳ್ಳೋದೇ ಇಲ್ಲ, तो बाप तुम्हारे पास कैसे आ जाएगा? ಮತ್ತೆ ತಂದೆ ನಿಮ್ಮ ಹತ್ರ ಯಾವ ತರ ಬಂದ್ಬಿಡ್ತಾರೆ? पहले जानेंगे, पहचानेंगे, ಮೊದಲು ತಿಳ್ಕೊಂತಾರೆ, ಗುರುತಿಸ್ಕೊಂತಾರೆ, फिर पुरुषार्थ करेंगे कि हम बाबा के नजदीक पहुंचे। ಮತ್ತೆ ಪುರುಷಾರ್ಥವನ್ನ ಮಾಡ್ತಾರೆ, ನಾವು ಬಾಬಾನ ಹತ್ರ ತಲುಪಬೇಕು ಅಂತ. ऐसा पुरुषार्थ करें। ಆ ತರ ಪುರುಷಾರ್ಥವನ್ನ ಮಾಡ್ತಾರೆ. तो यहाँ बाबा बहुत कहते हैं, ಮತ್ತೆ ಇಲ್ಲಿ ಬಾಬಾ ತುಂಬಾ ಹೇಳ್ತಾರೆ, ये करो, वो करो, ನೀವು ಇದನ್ ಮಾಡಿ, ಅದನ್ ಮಾಡಿ. बस यहाँ से उठते हैं, बाहर जाते हैं, ಅಷ್ಟೇ, ಇಲ್ಲಿಂದ ಎದ್ದೇಳ್ತಾರೆ, ಎದ್ದ ತಕ್ಷಣ ಹೊರಗಡೆ ಹೋಗ್ತಾರೆ. बिल्कुल ऐसे ही कि ऐसे ही। ಪೂರ್ತಿ ಯಾವ ತರ ಇದ್ರು ಅದೇ ತರ ಇರ್ತಾರೆ. ಮತ್ತೆ क्या कैसे कि कैसे ही? ಅಂದ್ರೆ ಯಾವ ತರ ಇದ್ರು ಅದೇ ತರ ಆಗೋಗ್ತಾರೆ. ಅಂದ್ರೆ बिल्कुल फर्क ही नहीं पड़ा। ಏನು ವ್ಯತ್ಯಾಸನೇ ಬೀಳೋದಿಲ್ಲ.
और कभी कुछ बाबा भी बोले ना ಮತ್ತೆ ಯಾವತ್ತಾದ್ರೂ ಬಾಬಾ ಏನಾದರೂ ಹೇಳ್ತಾರೆ ಅಲ್ವಾ, तो बाबा को भी आंखें दिखाएंगे। ಮತ್ತೆ ಬಾಬನಿಗೂ ಸಹ ಕಣ್ಣುಗಳನ್ನು ತೋರಿಸ್ತಾರೆ, ಕೋಪ ಮಾಡಿ ಕಣ್ಣನ್ನು ತೋರಿಸ್ತಾರೆ. क्या करते क्या करते ಏನು ಮಾಡ್ತಾರೆ? लाल लाल आंखें दिखाते, ಕೆಂಪು ಕೆಂಪು ಕಣ್ಣುಗಳನ್ನು ತೋರಿಸ್ತಾರೆ. या तो क्या करेंगे, ಇಲ್ಲಿದ್ರೆ ಮತ್ತೇನು ಮಾಡ್ತಾರೆ? या तो भूल के भाग जाएंगे। ಇಲ್ಲಿದ್ರೆ ಕೋಪ ಮಾಡ್ಕೊಂಡು ಓಡೋಗ್ಬಿಡ್ತಾರೆ. ऐसे होता है ना, ಆ ಥರ ಆಗುತ್ತೆ ಅಲ್ವಾ? होता है ಆಗುತ್ತೆ. तो भाग जाएंगे, या ये करेंगे या फट फट करेंगे एकदम। ಅಂದರೆ ಈ ಥರ ಮಾಡ್ತಾರೆ, ಇಲ್ಲಿದ್ರೆ ಆ ಥರ ಮಾಡ್ತಾರೆ, ಏನಾದರೂ ಪಟ್ಟು ಪಟ್ಟು ಅಂತ ಮಾಡ್ತಾರೆ. ये दरवाजा धार से मारा, ओ खिड़की धार से मारी, ಅಂದರೆ ಈ ಕಿಟಕಿಯನ್ನು ಜೋರಾಗಿ ಹೊಡಿತಾರೆ, ಬಾಗಿಲನ್ನು ಜೋರಾಗಿ ಹೊಡಿತಾರೆ, ಈ ಥರ ಎಲ್ಲ ಮಾಡ್ತಾರೆ. फट फट करेंगे एकदम। तो ಈ ಥರ ಪಟ್ಟು ಪಟ್ಟು ಅಂತ ಹೊಡ್ಕೊಂಡು ಹೋಗ್ತಾರೆ. क्योंकि ये नहीं समझते हैं ಯಾಕೆಂದರೆ ಈ ಮಾತನ್ನು ಅವ್ರು ತಿಳ್ಕೊಳ್ಳೋದೇ ಇಲ್ಲ. कि शिव बाबा यहाँ संगम युग में ಶಿವಬಾಬಾ ಇಲ್ಲಿ ಸಂಗಮ ಯುಗದಲ್ಲಿ हमारी उन्नति के लिए सावधानी देते हैं। ನಮ್ಮ ಉನ್ನತಿಗೋಸ್ಕರ ಎಚ್ಚರಿಕೆಯನ್ನು ಕೊಡ್ತಾರೆ ಅನ್ನೋ ಮಾತನ್ನು ತಿಳ್ಕೊಳ್ಳೋದೇ ಇಲ್ಲ. क्या ये बात बुद्धि में नहीं आई। ಈ ಮಾತು ಬುದ್ಧಿಯಲ್ಲಿ ಬರೋದೇ ಇಲ್ಲ. बाबा कहते हैं ಬಾಬಾ ಹೇಳ್ತಾರೆ, अरे मैं तो कुछ भी कहूँ ಅರೆ ನಾನಂತೂ ಏನೇ ಹೇಳ್ತೀನಿ, तो क्या समझो, ಆದರೆ ನೀವೇನಂತ ತಿಳ್ಕೋಬೇಕು? क्या समझो, ಬಾಬಾ ಹೇಳ್ತಿದ್ದಾರೆ, ಏನು ತಿಳ್ಕೋಬೇಕು? नहीं, शिव बाबा कहते हैं, मैं नहीं कहता हूँ। ಶಿವಬಾಬಾ ಹೇಳ್ತಾರೆ, ನಾನು ಹೇಳೋದಿಲ್ಲ. माने ब्रह्मा बाबा बोल रहे हैं ನಾನು ಅಂದರೆ ಬ್ರಹ್ಮ ಬಾಬಾ ಹೇಳ್ತಾ ಇದ್ದಾರೆ कि ऐसे मत समझो कि मैं ब्रह्मा बोलता हूँ, ಅಂದ್ರೆ ಈ ತರ ತಿಳ್ಕೊಬೇಡಿ, ನಾನು ಬ್ರಹ್ಮ ಹೇಳ್ತೀನಿ ब्रह्मा डायरेक्शन देता हूँ। ಅಂದ್ರೆ ನಾನು ಬ್ರಹ್ಮ ಡೈರೆಕ್ಷನ್ ಕೊಡ್ತಾ ಇದ್ದೀನಿ, ಈ ತರ ತಿಳ್ಕೊಬೇಡಿ. क्या समझो, ಏನ್ ತಿಳ್ಕೊಬೇಕು? शिव बाबा बोलते हैं, ಶಿವಬಾಬಾ ಹೇಳ್ತಾರೆ ಅಂತ ತಿಳ್ಕೊಬೇಕು. कहते हैं, ಶಿವಬಾಬಾ ಹೇಳ್ತಾರೆ ಅಂತ ತಿಳ್ಕೊಬೇಕು. अच्छा कोई बात नहीं, ಅಚ್ಚಾ ಏನಾಗಲ್ಲ, ಪರವಾಗಿಲ್ಲ, मेरे को तुम उड़ाए दो एकदम। ನನ್ನನ್ನಂತೂ ನೀವು ಪೂರ್ತಿ ಆರಿಸ್ಬಿಡಿ. कौन कहता है? ಯಾರು ಹೇಳ್ತಾರೆ ಈ ಮಾತನ್ನ? ब्रह्मा बाबा कहते हैं, ಬ್ರಹ್ಮ ಬಾಬಾ ಹೇಳ್ತಾರೆ, मेरे को तुम एकदम उड़ाए दो। ಅಂದ್ರೆ ನೀವು ನನ್ನನ್ನ ಪೂರ್ತಿ ಆರಿಸ್ಬಿಡಿ. क्या उड़ाए दो माने? ನನ್ನನ್ನ ಆರಿಸ್ಬಿಡಿ ಅಂದ್ರೆ क्यों उड़ाए दो भाई? ಯಾಕೆ ಆರಿಸ್ಬಿಡ್ಬೇಕು ನನ್ನ? अरे भक्ति मार्ग में ब्रह्मा के मंदिर बनाते हैं, ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಅರೆ ಭಕ್ತಿ ಮಾರ್ಗದಲ್ಲಿ ಬ್ರಹ್ಮನ ದೇವಸ್ಥಾನವನ್ನ ಮಾಡ್ತಾರೆ, मूर्तियां बनाते हैं, ಮೂರ್ತಿಯನ್ನ ಮಾಡ್ತಾರ, याद करते हैं, ನೆನ್ಪು ಮಾಡ್ತಾರ ಅವ್ರನ್ನ. सिर्फ त्रिमूर्ति के चित्र बनाते हैं, ब्रह्मा ಕೇವಲ ತ್ರಿಮೂರ್ತಿಯ ಚಿತ್ರವನ್ನ ಮಾಡ್ತಾರೆ, द्वारा स्थापना। ಬ್ರಹ್ಮನ ಮುಖಾಂತರ ಸ್ಥಾಪನೆ ಅಂತ. अरे फिर मंदिरों में मूर्तियां बना के मेरे को क्यों नहीं याद करते हो? ಅದಕ್ಕೆ ಬಾಬಾ ಹೇಳ್ತಾರೆ, ಮತ್ತೆ ದೇವಸ್ಥಾನಗಳಲ್ಲಿ ಮೂರ್ತಿಯನ್ನ ಮಾಡಿಬಿಟ್ಟು ನನ್ನನ್ನ ಯಾಕೆ ನೆನ್ಪು ಮಾಡೋದಿಲ್ಲ? क्यों एकदम उड़ाई दिया? ನನ್ನನ್ನ ಏಕ್ದಮ್ ಪೂರ್ತಿ ಯಾಕೆ ಆರಿಸ್ಬಿಟ್ಟಿದ್ದೀರಾ? है? अरे मैंने ऐसा क्या किया जो मेरे को उड़ाई दिया? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾನು ಈ ಥರ ಏನು ಮಾಡಿದ್ದೀನಿ, ನನ್ನನ್ನ ಯಾಕೆ ನೀವು ಆರಿಸ್ಬಿಟ್ಟಿದ್ದೀರಾ? अरे मुफ्त में उड़ाई देते हैं, कोई कारण नहीं। ಅದಕ್ಕೆ ಬಾಬಾ ಹೇಳ್ತಾರೆ, ಏನು ಕಾರಣ ಇಲ್ವಾ, ಹಾಗೆ ಆರಿಸ್ಬಿಡ್ತೀರಾ ಸುಮ್ಮನೆ? क्या कारण? ಕೇಳ್ತಾ ಇದ್ದಾರೆ ಬಾಬಾ, ಏನು ಕಾರಣ ಆಗಿದೆ? संपूर्ण नहीं बना। अच्छा ಯಾರೋ ಹೇಳಿದ್ರು ಸಂಪೂರ್ಣ ಆಗಿಲ್ಲ ಅಂತ. संपूर्ण बन गया फिर? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅಚ್ಚ ಸಂಪೂರ್ಣ ಆಗಿಲ್ಲ, ಮತ್ತೆ ಯಾವ ಬ್ರಹ್ಮ ಸಂಪೂರ್ಣ ಆಗಿದ್ದಾರೆ? कोई बन गया क्या? ಯಾರಾದರೂ ಆಗಿದ್ದಾರಾ? ये तो कोई बात नहीं, संपूर्ण नहीं बना। ಇದಂತೂ ಏನು ಮಾತೇ ಆಗಿಲ್ಲ, ಸಂಪೂರ್ಣ ಆಗಿಲ್ಲ ಅಂದ್ರೆ. ब्रह्मा संपूर्ण नहीं बनता है? ಬ್ರಹ್ಮ ಏನು ಸಂಪೂರ್ಣ ಆಗೋದಿಲ್ವಾ? संपूर्ण नहीं बनता है, 16 कला संपूर्ण नारायण कैसे बन जाता है? ಮತ್ತೆ ಅವ್ರು ಸಂಪೂರ್ಣನೇ ಆಗಿಲ್ಲ ಅಂದ್ರೆ ಮತ್ತೆ 16 ಕಲ ಸಂಪೂರ್ಣ ನಾರಾಯಣ ಯಾವ ಥರ ಆಗೋಗ್ತಾರೆ ಅವರು? सब बन जाते हैं क्या? ಎಲ್ಲರೂ ಆಗೋಗ್ತಾರ? और नारायण नहीं 16 कला संपूर्ण? ಮತ್ತೆ ಅವರು 16 ಕಲ ಸಂಪೂರ್ಣ ನಾರಾಯಣ ಆಗಿಲ್ಲ ಕೇವಲ. क्या
भक्ति मार्ग में सबसे जास्ती पूजा भी उसी की होती है, ಭಕ್ತಿ मार्गದಲ್ಲಿ ಎಲ್ಲರಿಗಿಂತ ಜಾಸ್ತಿ ಪೂಜೆನೂ ಅವ್ರದ್ದೇ ಆಗುತ್ತೆ, भगवान समझ के ಭಗವಂತ ಅಂತ ತಿಳ್ಕೊಂಡು. है इसी शरीर से ಏನಂತ ಹೇಳಿದ್ರು, ಇದೇ ಶರೀರದಿಂದನಾ? नहीं, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಇಲ್ಲ, वो कारण बताओ ಆ ಕಾರಣವನ್ನ ಹೇಳಿ, कि मुझे एकदम क्यों उड़ाई दिया। ನನ್ನನ್ನ ಏಕ್ದಮ್ ಯಾಕೆ ಆರಿಸ್ಬಿಟ್ಟಿದ್ದಾರೆ ಹೇಳಿ. नहीं समझ में आता है तो बता देंगे, फिर क्या बता ಅದಕ್ಕೆ ಬಾಬಾ ಹೇಳ್ತಾರೆ, ಒಂದ್ ವೇಳೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಮತ್ತೆ ಹೇಳ್ತೀವಿ. देंगे। ಏನ್ ಹೇಳ್ತೀವಿ? अरे यज्ञ के आदि में चले जाओ, ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ಯಜ್ಞದ ಆರಂಭದಲ್ಲಿ ಹೊರಟೋಗ್ಬಿಡಿ. कुछ याद आया? ಏನಾದ್ರೂ ನೆನಪಿಗೆ ಬಂತಾ? यज्ञ के आदि से शूटिंग हुई या नहीं हुई? ಯಜ್ಞದ ಆದಿಯಿಂದ ಶೂಟಿಂಗ್ ಆಯ್ತಾ ಇಲ್ವೋ? हैं? तो मुझे क्यों उड़ा दिया? ನನ್ನನ್ನ ಮತ್ತೆ ಯಾಕೆ ಆರಿಸ್ಬಿಟ್ಟಿದ್ದೀರಾ? अब याद आया? ಇವಾಗ ನೆನ್ಪು ಬಂತಾ? हाँ, बाप की लाश ही गुम करवाई दी, गुप्त कर दिया। ತಂದೆದಂತೂ ಹೆಣನೇ ಕಳೆದ್ಬಿಟ್ರು, ಗುಪ್ತ ಮಾಡ್ಬಿಟ್ರು. मेरे को उड़ाई दिया, मेरी बाप की लाश को उड़ाई दिया। ನನ್ನನ್ನು ಆರಿಸ್ಬಿಟ್ರು, ನನ್ನ ತಂದೆಯ ಹೆಣವನ್ನು ಕಳೆದ್ಬಿಟ್ರು. तो बाप ने क्या किया फिर? ಮತ್ತೆ ತಂದೆ ಅವಾಗ ಏನ್ ಮಾಡ್ಬಿಡ್ತಾರೆ? मेरे मंदिरों में से मेरी मूर्तियां ही उड़ा दी, मेरे को ನನ್ನ ದೇವಸ್ಥಾನಗಳಿಂದ ನನ್ನ ಮೂರ್ತಿಯನ್ನೇ ಆರಿಸ್ಬಿಟ್ರು. याद ही नहीं करता। ನನ್ನನ್ನ ಯಾರು ನೆನಪೇ ಮಾಡೋದಿಲ್ಲ. तुम्हारी कीने नहीं गई, इतना बड़ा दंड दे दिया। ಅರೆ, ಎಷ್ಟೊಂದು ದೊಡ್ಡ ದಂಡ ಶಿಕ್ಷೆಯನ್ನು ಕೊಟ್ಬಿಟ್ಟಿದ್ದೀರಾ. अरे मैंने तो एक जन्म में एक बार ऐसा पाप किया। ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಅರೆ ನಾನಂತೂ ಒಂದು ಜನ್ಮದಲ್ಲಿ ಒಂದೇ ಸತಿ ಈ ತರ ಪಾಪವನ್ನ ಮಾಡ್ತೀನಿ. है क्या? एक जन्म में धोखा दिया ಅಂದ್ರೆ ನಾನಂತೂ ಒಂದು ಜನ್ಮದಲ್ಲಿ ಮೋಸ ಮಾಡ್ತೀನಿ. क्या? जो बाप ने संस्था बनाई थी ना, ಅಂದ್ರೆ ತಂದೆ ಏನ್ ಸಂಸ್ಥೆಯನ್ನ ಮಾಡಿದ್ರು ಅಲ್ವಾ, ओम मंडली, ಓಂ ಮಂಡಲಿ ಅಂತ, उसको उड़ाई दिया, बाप को उड़ाई दिया ಅದನ್ನ ಆರಿಸ್ಬಿಟ್ರು, ತಂದೆಯನ್ನ ಆರಿಸ್ಬಿಟ್ರು. और नई संस्था बना के बैठ गए। ಮತ್ತೆ ಹೊಸ ಸಂಸ್ಥೆಯನ್ನ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರು. तो इतना बड़ा दंड दे दिया 84 जन्मों के लिए। ಮತ್ತೆ 84 ಜನ್ಮಗಳಿಗೋಸ್ಕರ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನ ಕೊಟ್ಬಿಟ್ರು. 84 नहीं, 63 जन्मों के लिए। 84 ಅಲ್ಲ, 63 ಜನ್ಮಗಳಿಗೋಸ್ಕರ. 63 जन्मों में न कोई मेरी पूजा करता है, ಅಂದ್ರೆ 63 ಜನ್ಮಗಳಲ್ಲಿ ಯಾರು ನನ್ನ ಪೂಜೆನೂ ಮಾಡೋದಿಲ್ಲ, न कोई मूर्तियां बनाता है, ಯಾರು ನನ್ನ ಮೂರ್ತಿಗಳನ್ನು ಮಾಡೋದಿಲ್ಲ, न कोई याद करता है। ಮತ್ತೆ ಯಾರು ನನ್ನ ನೆನಪು ಮಾಡೋದಿಲ್ಲ. एकदम उड़ाई दिया, बुद्धि में से ही उड़ा दिया। ಏಕ್ದಮ್ ಬುದ್ಧಿಯಿಂದಾನೇ ಆರಿಸ್ಬಿಡ್ತಾರೆ. तो अभी बच्चों को कहते हैं ಮತ್ತೆ ಇವಾಗ ಮಕ್ಕಳಿಗೆ ಹೇಳ್ತಾರೆ, क्या? ಏನಂತ ಹೇಳ್ತಾರೆ? मैंने इतना धोखा खाया ना, ನಾನು ಇಷ್ಟೊಂದು ಮೋಸವನ್ನು ಅನುಭವಿಸಿದ್ದೀನಿ ಅಲ್ವಾ, तभी बच्चों को कहते हैं ಅದಕ್ಕೋಸ್ಕರ ಮಕ್ಕಳಿಗೆ ಹೇಳ್ತಾರೆ, अरे मेरे तो फोटो भी नहीं रखो, ಅರೆ ನಂದಂತೂ ಫೋಟೋನು ಸಹ ಇಟ್ಕೋಬೇಡಿ ಅಂತ ಹೇಳ್ತಾರೆ. मैंने बड़ा बुरा काम किया। ಅಂದ್ರೆ ನಾನಂತೂ ತುಂಬಾ ದೊಡ್ಡ ತಪ್ಪನ್ನ ಮಾಡ್ಬಿಟ್ಟಿದ್ದೀನಿ. क्या? क्या कहते हैं? ಏನಂತ ಹೇಳ್ತಾರೆ? क्या कहते हैं? मेरा फोटो भी ಏನಂತ ಹೇಳ್ತಾರೆ? न रखो। ನನ್ನ ಫೋಟೋನು ಸಹ ಇಟ್ಕೋಬೇಡಿ ಅಂತ ಹೇಳ್ತಾರೆ. क्यों? फोटो रखेंगे तो क्या होगा? ಯಾಕೆ? ಫೋಟೋ ಇಟ್ಕೊಂಡ್ರೆ ಏನಾಗುತ್ತೆ? फोटो रखेंगे तो बार बार याद आएगा। ಫೋಟೋ ಇಟ್ಕೊಂಡ್ರೆ ಪದೇ ಪದೇ ನೆನಪಿಗೆ ಬರುತ್ತೆ. मैं इतना बड़ा पापी बन गया। ನಾನು ಇಷ್ಟು ದೊಡ್ಡ ಪಾಪಿ ಆಗ್ಬಿಟ್ಟಿದ್ದೀನಿ. मैं बिल्कुल कोई काम का नहीं। ನಾನಂತೂ ಸ್ವಲ್ಪನೂ ಏನೋ ಕೆಲ್ಸಕ್ಕೆ ಬರೋಂಥವ್ರಾಗಿಲ್ಲ. बाबा को बड़ी ग्लानि आती है अपने किए हुए काम के ऊपर। ಬಾಬನ್ಗೆ ತಮ್ಮ ಮಾಡಿರುವಂಥ ಕರ್ಮದ ಮೇಲೆ ತುಂಬಾ ಗ್ಲಾನಿಯ ಅನುಭವ ಆಗುತ್ತೆ. कौन से बाबा को? ಯಾವ ಬಾಬನ್ಗೆ? है ब्रह्मा बाबा। ಬ್ರಹ್ಮ ಬಾಬನ್ಗೆ. ओम शांति। ಓಂ ಶಾಂತಿ. ಇವತ್ತಿಂದು VCD ನಂಬರ್ ಆಗಿತ್ತು 2520, ಮುರಳಿ ತಾರೀಕಾಗಿತ್ತು 9/7/67, ನುಡಿಸಿರುವಂಥ ತಾರೀಖು 17/5/2018. ಓಂ ಶಾಂತಿ.